ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಹಳಷ್ಟು ಸರ್ವೆಗಳು ಬಂದಿದೆ. ನಾನೇ 4 ಸರ್ವೆ ಕೊಟ್ಟಿದ್ದೀನಿ. ಆದರೆ ಈ ಸರ್ವೆಯ ವಿಶೇಷತೆ ಏನು ಅಂದರೆ, ನೋಡಿ, ಯಾವ ಸರ್ವೆಯೂ ಕೊಡದ ಒಂದು ಅಂಕಿಅಂಶನ ಈ ಸರ್ವೆ ಕೊಟ್ಟಿದೆ. ನಿಮ್ಮ ಭಾಗದಲ್ಲಿ, ನೀವು ಇರುವಂತಹ ಜಿಲ್ಲೆ, ವಲಯ, ಆ ಭಾಗದಲ್ಲಿ ಎಷ್ಟು ಸೀಟ್ಗಳನ್ನ ಯಾವ ಪಕ್ಷ ಪಡೆಯುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳೋದಾದರೆ, ಈಗ ಮೈಸೂರು, ಹಳೆ ಮೈಸೂರು ಭಾಗ, ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ಈ ಭಾಗದಲ್ಲಿ BJP ಎಷ್ಟು ಸೀಟ್ ಪಡೆಯುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನಗಳು ಬರುತ್ತೆ, BJPಗೆ ಎಷ್ಟು ಸೀಟ್ ಬರುತ್ತೆ. ಹಾಗೆ ಕರಾವಳಿ ಕರ್ನಾಟಕದಲ್ಲಿ, ಈಗ ಮಲೆನಾಡು, ಕರಾವಳಿ, ಉಡುಪಿ, ಚಿಕ್ಕಮಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ಭಾಗದಲ್ಲಿ ಎಷ್ಟು ಸ್ಥಾನವನ್ನು ಯಾವ್ಯಾವ ಪಕ್ಷ ಪಡೆಯುತ್ತೆ. ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ, ದುರ್ಗ, ಈ ಭಾಗದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ ಅನ್ನುವಂತಹ ಬೈಫರ್ಕೇಶನ್ನ ಈ ಸರ್ವೆ ಕೊಟ್ಟಿದೆ. ನಾನು ನಿಮಗೆ ಕರ್ನಾಟಕದ ಒಟ್ಟಾರೆ ಚಿತ್ರಣವನ್ನು ಕೊಡ್ತೇನೆ. ಹಾಗೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗ, ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನ ಯಾವ್ಯಾವ ಪಕ್ಷ ಪಡೆಯುತ್ತೆ ಅನ್ನುವಂಥ ಅಂಕಿಅಂಶಗಳು, ನಿಖರ ಅಂಕಿಅಂಶಗಳನ್ನ ಈ ಸರ್ವೆಯಲ್ಲಿ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ದೇಶದ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಪಡೆಯುತ್ತೆ, BJPಗೆ ಎಷ್ಟು ಸ್ಥಾನ ಬರುತ್ತೆ, ಆ ಅಂಕಿಅಂಶಗಳು ಕೂಡ ಈ ಸರ್ವೆಯಲ್ಲಿ ಸ್ಪಷ್ಟವಾಗಿದೆ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಈ ಸರ್ವೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು CNX ಹಾಗೂ ಇಂಡಿಯಾ TV ಮಾಡಿರುವಂಥ ಸರ್ವೆ. ಇದರಲ್ಲಿ ವಲಯವಾರು ಯಾವ್ಯಾವ ಪಕ್ಷ ಎಷ್ಟು ಸ್ಥಾನ ಪಡೆಯುತ್ತೆ ಅದನ್ನು ನಾನು ನಿಮ್ಗೆ ಮೊದಲೇ ಹೇಳ್ತೀನಿ. ನೋಡಿ, ಉತ್ತರ ಕರ್ನಾಟಕ ಭಾಗ ಬಹಳ ದೊಡ್ಡ ವಲಯ, ಅತಿ ಹೆಚ್ಚು ಕ್ಷೇತ್ರಗಳಿರುವಂತಹ ಭಾಗ ಕರ್ನಾಟಕದಲ್ಲಿ. ಅಲ್ಲಿ 11 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ 28ರ ಪೈಕಿ 11 ಲೋಕಸಭಾ ಕ್ಷೇತ್ರಗಳು ಉತ್ತರ ಕರ್ನಾಟಕದಲ್ಲಿ ಬರುತ್ತೆ. ಈ 11 ಕ್ಷೇತ್ರಗಳ ಪೈಕಿ CNX ಸರ್ವೆಯ ಪ್ರಕಾರ NDA BJP 9 ಸ್ಥಾನಗಳನ್ನ ಗೆಲ್ಲುತ್ತೆ, ಹಾಗೂ ಕಾಂಗ್ರೆಸ್ 2 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ. ಅಲ್ಲಿಗೆ ಉತ್ತರ ಕರ್ನಾಟಕದ 11 ಸ್ಥಾನಗಳ ಪೈಕಿ BJPಗೆ 9, ಕಾಂಗ್ರೆಸ್ಗೆ 2. 28ರಲ್ಲಿ 11 ಅಂದರೆ ಇನ್ನು 17 ಕ್ಷೇತ್ರ ಉಳಿತು. ಈ 17 ಕ್ಷೇತ್ರಗಳ ಪೈಕಿ ಕೋಸ್ಟಲ್ ಕರ್ನಾಟಕದಲ್ಲಿ 3 ಕ್ಷೇತ್ರಗಳು ಬರುತ್ತೆ, 3 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ 3 ಲೋಕಸಭಾ ಕ್ಷೇತ್ರಗಳನ್ನು ಸಹ BJP ಗೆಲ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಶೂನ್ಯ ಸಾಧನೆ. ನೋಡಿ, ಒಂದು ರೀತಿ ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿ ಕರಾವಳಿಯನ್ನು ಕರೀತಾರೆ. ಅಲ್ಲಿ ಸತತವಾಗಿ BJP ಗೆಲ್ತಾ ಬರ್ತಾ ಇದೆ. ಈ ಬಾರಿಯೂ ಸಹ ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು, ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, 3 ಲೋಕಸಭಾ ಕ್ಷೇತ್ರಗಳನ್ನ BJP ತನ್ನ ತೆಕ್ಕೆಗೆ ಮತ್ತೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ಹಳೆ ಮೈಸೂರು ಭಾಗ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಈ ಭಾಗದಲ್ಲಿ ಯಾರು ಎಷ್ಟು ಸ್ಥಾನವನ್ನು ಪಡಿತಾರೆ. ನೋಡಿ, ಈ ಭಾಗದಲ್ಲಿ 5 ಲೋಕಸಭಾ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ 5 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಹಾಗೂ JDS ಮೈತ್ರಿಕೂಟಕ್ಕೆ NDA 4 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ. ಕಾಂಗ್ರೆಸ್ ಈ ಭಾಗದಲ್ಲಿ ಕೇವಲ 1 ಸ್ಥಾನವನ್ನು ಮಾತ್ರ ಗೆಲ್ಲುತ್ತೆ ಅನ್ನೋದು ಈ ಅಂಕಿಅಂಶದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಹಳೆ ಮೈಸೂರು ಭಾಗದ 5 ಕ್ಷೇತ್ರಗಳ ಪೈಕಿ BJP JDS ಒಗ್ಗೂಡಿ 4 ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಕಾಂಗ್ರೆಸ್ ಏಕೈಕ ಕ್ಷೇತ್ರವನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು ಮಧ್ಯ ಕರ್ನಾಟಕ, ನಾನು ನಿಮ್ಗೆ ಹೇಳಿದ ದಾವಣಗೆರೆ, ದುರ್ಗ, ಈ ಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ಇದರಲ್ಲಿ ಶಿವಮೊಗ್ಗ ಕೂಡ ಸೇರಿಕೊಂಡಿದೆ, 9 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. 9 ಲೋಕಸಭಾ ಕ್ಷೇತ್ರಗಳು ಮಧ್ಯ ಕರ್ನಾಟಕದಲ್ಲಿ ಬರುತ್ತೆ. ಈ 9 ಕ್ಷೇತ್ರಗಳ ಪೈಕಿ BJP JDS ಒಗ್ಗೂಡಿ 9 ಕ್ಷೇತ್ರಗಳಲ್ಲಿ 8 ಸ್ಥಾನಗಳನ್ನ ಗೆಲ್ತಾ ಇದೆ. ಇದರಲ್ಲಿ ಹಾಸನ ಕೂಡ ಸೇರ್ಕೊಂಡಿದೆ. ಹೀಗಾಗಿ BJP ಹಾಗೂ JDS ಒಗ್ಗೂಡಿ 9ರಲ್ಲಿ 8 ಕ್ಷೇತ್ರಗಳನ್ನ ಗೆಲ್ತಾ ಇದೆ. ಕಾಂಗ್ರೆಸ್ ಏಕೈಕ ಕ್ಷೇತ್ರವನ್ನು, ಒಂದೇ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ತಾ ಇದೆ. ಅಲ್ಲಿಗೆ ನೀವು ಒಟ್ಟಾರೆಯಾಗಿ ಲೆಕ್ಕ ಹಾಕಿದ್ರೆ ಇಡೀ ಕರ್ನಾಟಕ, ಪ್ಯಾನ್ ಕರ್ನಾಟಕ ಅಂತ ಇಟ್ಕೊಂಡ್ರೆ, CNX ಸರ್ವೆಯ ಪ್ರಕಾರ BJP 22 ಸ್ಥಾನಗಳನ್ನ ಗೆಲ್ತಾ ಇದೆ, ಹಾಗೆ JDS 2 ಸ್ಥಾನಗಳನ್ನ ಗೆಲ್ತಾ ಇದೆ, ಹಾಗೂ ಕಾಂಗ್ರೆಸ್ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸಲಿದೆ ಅಂತ CNX ಸರ್ವೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. BJP 22, JDS 2 ಹಾಗೂ
ಕಾಂಗ್ರೆಸ್ 4. ಇದು ಕರ್ನಾಟಕದ ಚಿತ್ರಣ. ಇನ್ನು ನಾನು ಉತ್ತರ ಪ್ರದೇಶಕ್ಕೆ ಬರ್ತೇನೆ. ಉತ್ತರ ಪ್ರದೇಶ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. 80 ಲೋಕಸಭಾ ಕ್ಷೇತ್ರಗಳಿವೆ. ಈ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ನೋಡಿ 2019ರಲ್ಲಿ 71 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಇನ್ನೂ ಹೆಚ್ಚು, ಇನ್ನೂ 3 ಸ್ಥಾನಗಳನ್ನ ವೃದ್ಧಿಸಿಕೊಂಡು 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 74 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನ ಈ ಸರ್ವೆ ಕೊಡ್ತಾ ಇದೆ. ಹಾಗೆ RLD ಹಾಗೂ ಅಪ್ನಾದಲ್ ಅದು ಬಿಜೆಪಿ ಮೈತ್ರಿಕೂಟದಲ್ಲಿದೆ, NDA ಭಾಗ ಆಗಿವೆ. ಆ ಎರಡೂ ಪಕ್ಷಗಳು RLD 2 ಸ್ಥಾನಗಳನ್ನ ಗೆಲ್ತಾ ಇದೆ ಹಾಗೂ ಅಪ್ನಾದಲ್ 2 ಸ್ಥಾನಗಳನ್ನ ಗೆಲ್ತಾ ಇದೆ. ಅಲ್ಲಿಗೆ NDA ಮೈತ್ರಿಕೂಟ 80ರಲ್ಲಿ 78 ಸ್ಥಾನಗಳನ್ನ ಉತ್ತರ ಪ್ರದೇಶ 1ರಲ್ಲೇ ಗೆಲ್ತಾ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನುಳಿದ 2 ಸ್ಥಾನಗಳನ್ನ ಸಮಾಜವಾದಿ ಪಕ್ಷ, ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಅವರ ಪಕ್ಷ 2 ಸ್ಥಾನಗಳನ್ನ ಗೆಲ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ. ಒಂದೇ ಒಂದು ಸ್ಥಾನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮಾಯಾವತಿ ಅವರ ಪಕ್ಷ BSP ಅದು ಕೂಡ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಈ ಸರ್ವೆಯಲ್ಲಿ ಬಂದಿರುವಂಥ ಅಂಕಿಅಂಶ. ಹಾಗೆ ನಾನು ಗುಜರಾತ್ಗೆ ಬರ್ತೇನೆ. ನರೇಂದ್ರ ಮೋದಿ ಅವರ ರಾಜ್ಯ, ಅಮಿತ್ ಶಾ ಅವರ ರಾಜ್ಯ. ಅಲ್ಲಿ 26 ಲೋಕಸಭಾ ಕ್ಷೇತ್ರಗಳಿವೆ. 26ಕ್ಕೆ 26 ಸ್ಥಾನಗಳನ್ನು ಬಿಜೆಪಿ ಗೆಲ್ತಾ ಇದೆ. ನೋಡಿ, ಇದೇನು ಆಶ್ಚರ್ಯ ಇಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ಲೋಕಸಭೆಗೆ ಬಂದರು 2014ರಿಂದ ಸತತವಾಗಿ ಬಿಜೆಪಿ ಇದೇ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ. 2019ರಲ್ಲೂ 26ಕ್ಕೆ 26 ಗೆದ್ದಿದ್ರು. ಈ ಬಾರಿ ಕೂಡ 26ಕ್ಕೆ 26 ಸ್ಥಾನಗಳನ್ನ ಬಿಜೆಪಿ ಗೆಲ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ರಾಜ್ಯಗಳನ್ನ ಬಿಜೆಪಿ ಸ್ವೀಪ್ ಮಾಡ್ತಾ ಇದೆ. ಅದ್ಯಾವ್ದು ಮೊದಲು ಹೇಳ್ಬಿಡ್ತೀನಿ. ಮಧ್ಯಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ವಿಧಾನಸಭೆ ಚುನಾವಣೆ ನಡೆದಿತ್ತು. ದಾಖಲೆಯ ಸೀಟ್ಗಳನ್ನ ಗೆದ್ದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿತ್ತು. ಅಲ್ಲೂ ಸಹ 29 ಲೋಕಸಭಾ ಕ್ಷೇತ್ರಗಳ ಪೈಕಿ 29ನ್ನೂ ಸಹ ಬಿಜೆಪಿ ಗೆಲ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿವೆ. 25ಕ್ಕೆ 25 ಬಿಜೆಪಿ ಗೆಲ್ತಾ ಇದೆ. ಹರಿಯಾಣದಲ್ಲಿ 10 ಲೋಕಸಭಾ ಕ್ಷೇತ್ರಗಳು, 10ಕ್ಕೆ 10 ಕೂಡ ಬಿಜೆಪಿ NDA ಮೈತ್ರಿಕೂಟ ಗೆಲ್ತಾ ಇದೆ. ದೆಹಲಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳು, 7ಕ್ಕೆ 7 ಸಹ ಬಿಜೆಪಿಯ ತೆಕ್ಕೆಗೆ ಬರ್ತಾ ಇದೆ. ನಾನು ಆರಂಭದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತಾ ಇರುವಂತಹ ರಾಜ್ಯಗಳನ್ನ ಹೇಳ್ತಾ ಇದ್ದೇನೆ. ಅದಾದ ನಂತರ ಉತ್ತರಾಖಂಡದಲ್ಲಿ 5 ಲೋಕಸಭಾ ಕ್ಷೇತ್ರಗಳಿದೆ, 5ಕ್ಕೆ 5ನ್ನು ಬಿಜೆಪಿ ಗೆಲ್ತಾ ಇದೆ. ಹಿಮಾಚಲದಲ್ಲಿ 4 ಲೋಕಸಭಾ ಕ್ಷೇತ್ರಗಳು, 4ಕ್ಕೆ 4ನ್ನು ಕೂಡ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರ ರಾಜ್ಯ. ಸ್ವತಃ JP ನಡ್ಡಾ ಅವರು ಈ ಬಾರಿ ಕಣಕ್ಕಿಳಿತಿದ್ದಾರೆ. ಅವರು ಸೇರಿದಂತೆ 4 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ತಾ ಇದೆ. ಇವಿಷ್ಟು ಕೂಡ ಕ್ಲೀನ್ ಸ್ವೀಪ್, ಅಂದರೆ ಅತಿ ಹೆಚ್ಚು ಸ್ಥಾನಗಳಿರುವಂಥ ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲೆಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಅನ್ನುವಂಥ ರಾಜ್ಯಗಳ ಪಟ್ಟಿಯನ್ನ ನಾನು ಆರಂಭದಲ್ಲಿ ಹೇಳಿದ್ದೇನೆ. ಇನ್ನುಳಿದ ರಾಜ್ಯಗಳ ಅಂಕಿಅಂಶವನ್ನು ಈಗ ಕೊಡ್ತಾ ಹೋಗ್ತೇನೆ. ಜಾರ್ಖಂಡ್ನಲ್ಲಿ ಒಟ್ಟು 14 ಲೋಕಸಭಾ ಕ್ಷೇತ್ರಗಳು, 14ರ ಪೈಕಿ ಬಿಜೆಪಿ 12 ಲೋಕಸಭಾ ಕ್ಷೇತ್ರವನ್ನು ಗೆಲ್ತಾ ಇದೆ. ಇನ್ನು AJSU ಅಲ್ಲಿನ ಪ್ರಾದೇಶಿಕ ಪಕ್ಷ 1 ಸ್ಥಾನವನ್ನ ಹಾಗೂ ಜಾರ್ಖಂಡ್ ಮುಕ್ತಿ ಮೋರ್ಚಾ 1 ಸ್ಥಾನವನ್ನ ಗೆಲ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ. ಇನ್ನು ನಾನು ಮಹಾರಾಷ್ಟ್ರಕ್ಕೆ ಬರ್ತೇನೆ. ಮಹಾರಾಷ್ಟ್ರದಲ್ಲಿರೋದು ಒಟ್ಟು 48 ಲೋಕಸಭಾ ಕ್ಷೇತ್ರಗಳು, 48ರ ಪೈಕಿ ಬಿಜೆಪಿ 25 ಸ್ಥಾನಗಳನ್ನ ಗೆಲ್ತಾ ಇದೆ. ಶಿವಸೇನಾ ಅಂದರೆ ಉದ್ಧವ್ ಠಾಕ್ರೆ ಅವರ ಬಣ ಏನಿದೆ ಅದು 8 ಸ್ಥಾನವನ್ನು ಗೆಲ್ತಾ ಇದೆ. ಹಾಗೆ ಅಜಿತ್ ಪವಾರ್ ಅವರ NCP, ಈಗ ಅವರು ಬಿಜೆಪಿ ಜೊತೆ ಇದ್ದಾರೆ, ಅವರು 4 ಸ್ಥಾನವನ್ನು ಗೆಲ್ತಾ ಇದ್ದಾರೆ. ಹಾಗೆ ಶಿವಸೇನೆಯ ಶಿಂದೆ ಬಣ ಬಿಜೆಪಿ ಜೊತೆ ಇದ್ದಾರೆ, ಅವರು 6 ಸ್ಥಾನಗಳನ್ನ ಗೆಲ್ತಾ ಇದ್ದಾರೆ. ಹಾಗೆ ಶರದ್ ಪವಾರ್ ಅವರ NCP 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಕೇವಲ 2 ಸ್ಥಾನವನ್ನ ಮಾತ್ರ ಗೆಲ್ತಾ ಇದೆ ಅನ್ನೋದು ಪ್ರಮುಖ ಪರಿಣಾಮ ಬೀರುವಂತಹ ಅಂಶ. ಇನ್ನು ಒರಿಸ್ಸಾದಲ್ಲಿ ಒಟ್ಟು 21 ಲೋಕಸಭಾ ಕ್ಷೇತ್ರಗಳು, ಈ ಪೈಕಿ ಬಿಜೆಪಿ 10 ಸ್ಥಾನಗಳನ್ನ ಗೆಲ್ತಾ ಇದೆ. ಹಾಗೂ ಬಿಜು ಜನತಾದಳ್ ಅಲ್ಲಿನ ಪ್ರಾದೇಶಿಕ ಪಕ್ಷ 11 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಇಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ತೆಲಂಗಾಣಕ್ಕೆ ಬರ್ತೇನೆ. ನೋಡಿ, ತೆಲಂಗಾಣದಲ್ಲಿ ಒಟ್ಟು ಇರೋದು 17 ಕ್ಷೇತ್ರಗಳು. ಇಲ್ಲಿ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ, ಬಿಜೆಪಿ 5 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ. BRS 2 ಹಾಗೂ AIMIM OIC ಪಕ್ಷ 1 ಸ್ಥಾನವನ್ನು ಗೆಲ್ತಾ ಇದೆ. ವೆಸ್ಟ್ ಬೆಂಗಾಲ್ ಬಹಳ ಇಂಟ್ರೆಸ್ಟಿಂಗ್, ಬಹಳ ಕುತೂಹಲ ಇರುವಂತಹ ರಾಜ್ಯ. ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿದೆ. ಇಲ್ಲಿ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರ ಪಕ್ಷ 21 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್
ಒಂದೇ ಒಂದು ಕ್ಷೇತ್ರವನ್ನ ಇಲ್ಲಿ ಗೆಲ್ತಾ ಇದೆ. ಬಿಹಾರ ಒಟ್ಟು 40 ಸ್ಥಾನಗಳು, ಬಿಜೆಪಿ 17 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ತಾ ಇದೆ. ಜೆಡಿಯು ನಿತೀಶ್ ಕುಮಾರ್ ಅವರ ಪಕ್ಷ 12, ಆರ್ಜೆಡಿ ಲಾಲು ಅವರ ಪಕ್ಷ 4, ಎಲ್ಜೆಪಿ 3, ಆರ್ಎಲ್ಜೆಪಿ 1, HAM 1, RLM 1 ಹಾಗೂ ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನು ಗೆಲ್ತಾ ಇದೆ. ಇನ್ನು ಒಟ್ಟಾರೆಯಾಗಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 378 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವ ಮೂಲಕ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ. ಈ ಪೈಕಿ ಬಿಜೆಪಿ ಏಕಾಂಗಿಯಾಗಿ ಸ್ವಂತ ಬಲದ ಮೇಲೆ 543 ಕ್ಷೇತ್ರಗಳ ಪೈಕಿ 335ರಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಗೆಲ್ತಾ ಇದೆ. ಇನ್ನು ಕಾಂಗ್ರೆಸ್ ಕೇವಲ 37 ಸ್ಥಾನಗಳನ್ನ ಮಾತ್ರ ಸ್ವಂತ ಬಲದ ಮೇಲೆ ಗೆಲ್ಲುತ್ತೆ. ಇಂಡಿಯಾ ಮೈತ್ರಿಕೂಟ 98 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. TMC ಏಕಾಂಗಿಯಾಗಿ 21 ಸ್ಥಾನಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು ಇದು ಒಟ್ಟಾರೆ ದೇಶದ ಚಿತ್ರಣ. ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ನಮ್ಮ ರಾಜ್ಯದ್ದು ಬಿಜೆಪಿ 22, JDS 2 ಹಾಗೂ ಕಾಂಗ್ರೆಸ್ 4. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, JDS ಎಷ್ಟು ಗೆಲ್ಲುತ್ತೆ ಹಾಗೂ ಇಡೀ ದೇಶದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಹಾಗೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ, ಮುಂದಿನ ಪ್ರಧಾನಿ ಯಾರು? ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.